ಸಿದ್ದರಾಮಯ್ಯ ಸರಿ ಇಲ್ಲ, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ, ಒಳ್ಳೆ ಕತೆ ಆಯ್ತು, ಯಾಕೆ ತಗೊಂಡು ಹೋಗ್ತೀರಿ? ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು, ಇದನ್ನ ಯಾರಾದ್ರೂ ರಾಜಕೀಯ ಅಂತಾರ? ಹಿಂದೂ ಮುಸಲ್ಮಾನರು ಸಹೋದರರು ಹೀಗೆ ಹೇಳ್ತಾ ಸಿದ್ದರಾಮಯ್ಯ, ಇದನ್ನ ಯಾರಾದ್ರೂ ರಾಜಕೀಯ ಅಂತಾರ? ರಾಜಕಾರಣ ಅಂದ್ರೆ ಏನು? ರಾಜಕಾರಣ ಅಂದ್ರೆ ಟಿಪ್ಪು ನನ್ನ ವೇಶ್ಯ ಮಗ, ಸುಮಗ ಅಂತ ಕರೆಯೋದು ರಾಜಕಾರಣ. ಅದನ್ನು ಯತ್ನಾಳ್ ಮಾಡ್ತಾ ಇದ್ದಾನೆ. ಸದಾ ಮುಸಲ್ಮಾನರನ್ನ ಮುಲ್ಲಗಳು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳುತ್ತಿರುವಂತ ಯತ್ನಾಳ ಈ ದೇಶದ ಸಾಮರಸ್ಯದ ವಿರೋಧಿ, ಸಹಬಾಳ್ವೆಯ ವಿರೋಧಿ, ಈ ದೇಶದ ಸಂವಿಧಾನದ ಆಶಯದ ವಿರೋಧಿ. ಇವನಿಗಿಂತ ಅದ್ಭುತವಾದಂತ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಸಿಗೋದಿಕ್ಕೆ ಸಾಧ್ಯನಾ? ಸದಾ ಸಾಮರಸ್ಯವನ್ನ ಬಯಸುವ, ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ನಿಲುವಿರುವಂತ ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಆಗ್ಬಾರ್ದ್ರಿ. ಎಲ್ಲರನ್ನು ಒಡೆದಾಳುವ, ಸದಾ ಮುಸಲ್ಮಾನರನ್ನಾಗಲಿ ಅಲ್ಪಸಂಖ್ಯಾತರನ್ನ ದ್ವೇಷಿಸುವ ಯತ್ನಾಳ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ರಕ್ತಪಾತ ಆಗಬೇಕು ಅಂದ್ರೆ, ರಕ್ತ ಹರಿಬೇಕು ಅಂದ್ರೆ, ಸದಾ ಸಂಘರ್ಷ ಇರಬೇಕು ಅಂದ್ರೆ, ಸದಾ ಹಿಂದೂ ಮುಸ್ಲಿಂ ಕುಸ್ತಿಗಳು ನಡೀತಾ ಇರಬೇಕು ಅಂದ್ರೆ 100ಕ್ಕೆ 100 ಯತ್ನಾಳ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯನಂತವರು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗದಂತೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗದಂತೆ, ಈ ಥರದ್ದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ರಾಜೀನಾಮೆ ಕೊಡಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಏರಿಳಿತವನ್ನು ಕಂಡ ನಂತರ ಹೈಕೋರ್ಟ್ ಆಯಿತು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಸ್ನೇಹಮಯಿ ಕೃಷ್ಣ, ಪ್ರದೀಪು, ಅಬ್ರಾಹಮು, BJP JDS ಪಾದಯಾತ್ರೆ, ರಾಜಕಾರಣ, ಅಯ್ಯ ನಂದೇನಪ್ಪ ನನ್ನ ಹೆಂಡತಿಗೆ ಸಿಕ್ಕಿದ ಬದಲಿ ಪರಿಹಾರ ಅನ್ನುವಂತಹ ಹಲಬುವಿಕೆ, ಕಾಂಗ್ರೆಸ್ ನಾಯಕರ ಸ್ಟ್ರಾಂಗ್ ಆದಂತಹ ಪ್ರತಿಕ್ರಿಯೆ, ಪ್ರಚೋದನೆ, ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೂ ಸಿದ್ದರಾಮಯ್ಯನವರ ಮೇಲೆ FIR ಹಾಕಿ ತನಿಖೆ ಮಾಡಿ ಅಂತ ಹೇಳಿಬಿಟ್ಟು ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿದೆ. ಈಗ FIR ಆಗಿದೆ. A1 ಸಿದ್ದರಾಮಯ್ಯ, A2 ಅವ್ರ ಪತ್ನಿ, ಅದೇನೇನೋ ಮಾಡಿದಾರಂತೆ, ಗೊತ್ತಿಲ್ಲ ನನಗೆ. ಅದಿರಲಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಲೋಕಾಯುಕ್ತ ಎಂಟ್ರಿ ಆಯಿತು. ಲೋಕಾಯುಕ್ತ ತನಿಖೆ ನಡೆಸುತ್ತೆ. ಇದಾದ ಮೇಲೆ CBI ಪ್ರವೇಶ, ರಣಾಂಗಣ ಪ್ರವೇಶ ಭಾಳ ಈಸಿ ಇದೆ. ಈಡಿಯ ಬಾಲವನ್ನು ಹಿಡ್ಕೊಂಡೇ ಎಳ್ಕೊಂಬರ್ತಾರೆ. ಸಿದ್ದರಾಮಯ್ಯನವರ ಒಡ್ಡಲ್ಲೇ ಮುಗಿಸಬೇಕು ಅನ್ನುವಂತಹ ರಾಜಕೀಯ ಷಡ್ಯಂತ್ರ ಇದು, ನೋ ಡೌಟ್ ಅಂತ ಹೇಳಿದ್ವಿ. ಇಮ್ಮಿಡಿಯೇಟಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ಬೀಳೋದು ಖಚಿತ ಆಗ್ತಾ ಇದ್ದಂತೆ ಕಾಂಗ್ರೆಸ್ಸಿನ ಸಂಪುಟ, CBI ಇಷ್ಟ ಬಂದ ಹಾಗೆ ಕರ್ನಾಟಕದೊಳಗಡೆ ಎಂಟ್ರಿ ಆಗಿ ಇಷ್ಟ ಬಂದವರನ್ನ ಎತ್ತಾಕೊಂಡು ಹೋಗಿಬಿಟ್ಟು ಇಷ್ಟ ಬಂದಾಗ ಎನ್ಕ್ವೈರಿ ಮಾಡೋಕ್ಕಾಗಲ್ಲ. ಸರ್ಕಾರದ ಒಪ್ಪಿಗೆ ಬೇಕು. ನೀ ಇಲ್ಲಿ ಬಂದುಬಿಟ್ಟು ಸಿದ್ದರಾಮಯ್ಯ ಮುಡ್ತೀನಿ, ತಡ್ತೀನಿ, ಕರ್ಕೊಂಡು ಹೋಗ್ತೀನಿ, ಅದಾಗಲ್ಲ. ಅದಕ್ಕೆಲ್ಲ ಭಾಳ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಒಂದು ವೇಳೆ ಇದನ್ನು ಮೀರಿ ನ್ಯಾಯಾಲಯ ಏನಾದರೂ ಆದೇಶ ಕೊಟ್ಟರೆ ಸರ್ಕಾರ ಏನು ನಿನಗೆ ಅಡೆತಡೆ ಹಾಕಲ್ಲ, ನೀನು ಬಂದು ನಿನ್ನ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ವೆರಿ ಗುಡ್. ಯಾಕಂದರೆ ಈ ಕೇಂದ್ರ ಸರ್ಕಾರ EDಯನ್ನು CBIನ ದುರ್ಬಳಕೆ ಮಾಡುತ್ತಿದೆ ಅಂತ ಯಾವಾಗಲೂ ಸರ್ಕಾರದವ್ರು ಮಾತಾಡ್ತಾ ಇದ್ರು, ಯಾವಾಗಲೂ ನಾಯಕರುಗಳು ಮಾತಾಡ್ತಾ ಇದ್ರು. ಇಷ್ಟ ಬಂದಾಗ ಬಂದುಬಿಟ್ಟು ನಮ್ಮನ್ನು ಮುಟ್ಟಿ ತಟ್ಟಿ ಕರ್ಕೊಂಡು ಹೋಗ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ಆ ಥರದ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು. ಯಾರೋ ಮಮತಾ ಬ್ಯಾನರ್ಜಿ ಅವರು. ಅದೇ ಥರದ ತೀರ್ಮಾನವನ್ನು ಸಿದ್ದರಾಮಯ್ಯ ಸರ್ಕಾರ ತಗೊಂಡಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನು ಇಲ್ಲ ಕಣ್ರಯ್ಯ ಅಂದರೂ ಕೇಳ್ತಾ ಇಲ್ಲ. ಹೆಂಗಾದ್ರೂ CBI ಕಲ್ಲನ್ನು ಎಸಿಬೇಕಾಗಿತ್ತು. ಹಾಗಾಗಿ ನೀವು ಎಸೆದ ಕಲ್ಲನ್ನು ನಾವು ತಡೆಯುವ ಗುರಾಣಿ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಅವರಿಗೆ ಬೇಲಿಯನ್ನು ಹಾಕಿದ್ದಾರೆ ಕರ್ನಾಟಕ ಸರ್ಕಾರದವರು. ಸ್ನೇಹಿತರೆ, ಅದೇನೇ ಇರಲಿ, ಎನ್ಕ್ವೈರಿ ನಡೀಬೋದು. ಸಿದ್ದರಾಮಯ್ಯ ಅಪರಾಧಿನ ನಿರಪರಾಧಿನ ಗೊತ್ತಿಲ್ಲ. ರಾಜಕೀಯ ಸಂಚಲನ ಮೂಡಿಸುವಂಥ ಪ್ರಕರಣ ಇದು ಎಲ್ಲಿ ಬೇಕಾದ್ರೆ ತಲುಪಬಹುದು. ಈಗ ರಾಜ್ಯದಲ್ಲಿ BJP ನಾಯಕರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಮುಗಿಬಿದ್ದಿದ್ದಾರೆ. ಸಂತೋಷ. ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಕೈ ಮೇಲೆ ಇದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ.
ರಾಜಕೀಯ ಮಾಡಲೇಬೇಕು ವಿರೋಧ ಪಕ್ಷವಾಗಿ. ಪಾಪ ಮುನಿರತ್ನ ಅತ್ಯಾಚಾರ ಪ್ರಕರಣದಲ್ಲೂ ತಗಲಾಕೊಂಡ, ಜೀವ ಪದ್ರಿಕೆ, ಜಾತಿ ನಿಂದನೆ, ಏನೇ ಪ್ರಕರಣಗಳು ತಗಲಾಕೊಂಡ್ರು ಕೂಡ ಯಾರು ಕೂಡ ಏನು ಮಾತಾಡಲಿಲ್ಲ. BJP ನಾಯಕರು ಸುಮ್ಮನೆ ಆಗಿದ್ದಾರೆ. ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಎಲ್ಲ ಅವಕಾಶಗಳಿದ್ದರೂ ಕೂಡ ನೈತಿಕತೆ ಬದ್ಧತೆ ಮಾತನಾಡುವವರು ಯಾರು ಕೂಡ ಚಮಕ್ ಕಿಮಕ್ ಅನ್ನಲಿಲ್ಲ. ಖುದ್ದು ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಎಲೆಕ್ಷನ್ ಪ್ರಚಾರದಲ್ಲಿದ್ದಾರೆ. ಅಲ್ಲಿ ಸಿದ್ದರಾಮಯ್ಯನವರ ಮೂಡ ಅಂತಾರೆ, ಮುನಿರತ್ನವರು ಒಂದು ಸ್ವಲ್ಪ ನೋಡ ಅಂದ್ರೆ ಕೇಳ್ತಾ ಇಲ್ಲ. ಏನು ಮಾಡೋಣ? आज कर्नाटक में उनकी सरकार है, जरा देखिए, अभी तो 2 साल हुए हैं, क्या हाल करके रखा है। वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए। ಸಿದ್ದರಾಮಯ್ಯನವರ ಮೂಡ, ಸ್ವಲ್ಪ ಮುನಿರತ್ನಂದು ನೋಡ್ತಿಲ್ವೇ? ಏನು ಮಾಡೋಣ? ಇದೆಲ್ಲ ಒತ್ತಟ್ಟಿಗಿಡೋಣ. ಈಗ ಇವರೆಲ್ಲ ಏನು ಮಾಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಅರೆ ಅವರೇನು ಅಪರಾಧಿ ಅಂತ ತೀರ್ಪೇನಾದರೂ ಬಂತ? ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಭಾಗಿ ಅನ್ನೋ ತೀರ್ಪು ಏನಾದರೂ ಬಂತ? ಇಲ್ಲ. ಎನ್ಕ್ವೈರಿ ಆಗಲಿ ಅಂತ ಇವ್ರು, ಎನ್ಕ್ವೈರಿ ಬೇಡ, ಅರೆ ಮಾಡದ ತಪ್ಪಿಗೆ ಎನ್ಕ್ವೈರಿ ಯಾಕಯ್ಯ ಅಂತ ಇವರು. ಆಯ್ತು, ಈಗ ಎನ್ಕ್ವೈರಿ ಆಗಲಿ ಅಂತ ಒಂದು ಆದೇಶ. ಈ ಎನ್ಕ್ವೈರಿ ಟೈಮಲ್ಲಿ ಈಗ ನೀವು ಆ ತಪ್ಪು ಮಾಡಿದ್ದೀರಿ, ಹಾಗಾಗಿ ನಾವು ನಿಮ್ಮ ವಿರುದ್ಧ ತನಿಖೆಯನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದರೆ ಅಷ್ಟಕ್ಕೆ ರಾಜೀನಾಮೆ ಕೊಡಿ, ರಾಜ್ಯಾದ್ಯಂತ ಪ್ರತಿಭಟನೆ. ಯಪ್ಪ ಎಂಥ ಬುಲ್ಶಿಟ್ ಕಾಮಿಡಿ ರಾಜಕೀಯ. ಓಕೆ ಈ ಜಾಗದಲ್ಲಿ, ಸಿದ್ದರಾಮಯ್ಯನ ಜಾಗದಲ್ಲಿ ಯಡಿಯೂರಪ್ಪ ಇದ್ದು ಈಗ ನೀವು BJP ಮಾಡ್ತಾ ಇದ್ದೀರಲ್ಲ, ಆ ಕೆಲಸವನ್ನು ಏನಾದರೂ ಕಾಂಗ್ರೆಸ್ನವ್ರು ಮಾಡಿದರೆ ಖಂಡಿತವಾಗ್ಲೂ ನಾವು ಇದನ್ನೇ ಹೇಳ್ತಾ ಇದ್ವಿ, ಅದರಲ್ಲೂ ಡೌಟ್ ಬೇಡ. ಇವನು ಕಾಂಗ್ರೆಸ್ ಬಕೀಟು ಆ ಥರ ಏನೇ ಇಲ್ಲ. ಬೇರೆ ಎಳಸು ರಾಜಕೀಯವನ್ನು ಮಾಡ್ತಾ ಇರೋದ್ರಿಂದ ಅದನ್ನು ಮಾತಾಡಬೇಕಂತ ಬಂದಿದ್ದೀವಿ. ಅಸಲಿ ಟಾಪಿಕ್ ಅದಲ್ಲ. ಆಯ್ತಪ್ಪ, ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಟ್ಟರು. DK CM, ಪರಂ CM, ಇನ್ನೊಬ್ಬ CM, ನೋ ಇವ್ರು ಯಾವ CM ಆಗಬಾರ್ದು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ತಕ್ಷಣ ಸರ್ಕಾರ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರವನ್ನು ಮುಗಿಸ್ಬಿಡ್ಬೇಕು. ಅಂದರೆ ಸರ್ಕಾರ ಇರಬಾರ್ದು, ಕಾಂಗ್ರೆಸ್ ಸರ್ಕಾರ ಚುನಾವಣೆ ಹೋಗ್ಬೇಕು, ಮತ್ತು ಯಾರೋ ಪಾರ್ಟಿಸಿಪೇಟ್ ಮಾಡಬಾರ್ದು, ಸೋತ್ BJP ಅಧಿಕಾರಕ್ಕೆ ಬರಬೇಕು, ಯತ್ನಾಳ್ CM ಆಗಬೇಕು. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಇನ್ನೂ ಅದು ತನಿಖೆ ಆಗಬೇಕಾಗಿತ್ತು. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನ ಅವನು. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂಥವನು, ಮರಿಮಮ್ಮಗ, ಎಲ್ಲ ಕಂಟ್ರಿ ಕುಸ್ತೂಲಿದ್ದಂಗೆ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಯಾಗ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಐತಿ. No, just because somebody's wife is a Muslim, can you dub that as half Pakistan? It was never meant. What is this, sir? It was never meant to be. This is not the way. ಬರೇ ಸಾಹೇಬ್ರು ಟಿಪ್ಪು ಸುಲ್ತಾನ್ No. ವೀರ ಸಾವರ್ಕರ್ Tipu is also an historical man. He also fought against the British people. ಟಿಪ್ಪು ಸುಲ್ತಾನ್ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಔರಂಗಜೇಬ ಒಬ್ಬ ಹರಾಮ್ಖೋರ್ ಸುಳೆ ಮಗ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರದ MLA, ಹಿಂದೂ ಹುಲಿ, ಕರ್ಣ ಕಠೋರ ಕಂಠದ ಹಿಂದೂ ಹುಲಿ. ಪಾಪ ಸೋಮಣ್ಣ ಈ ಹಿಂದೆ ಹಾಲು ಕರ್ಕೊಂಡು ಎದ್ದಿದ್ದೆ ನೀನು ನನ್ನ ಬಗ್ಗೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಉಗ್ದಿದ್ರು. ನಾ ಅದೆಲ್ಲ ಮಾತಾಡಕ್ಕೆ ಹೋಗಲ್ಲ. ಈಗ ಸೋಮಣ್ಣ ಒಬ್ಬ ಏಜೆಂಟು, ದಲಾಲಿ. ಅವ್ರನ್ನ ಏನೇನೋ ತಂದು ರಾಜಕಾರಣಿಗಳಿಗೆ ಏನೇನೋ ಹಾಕಿ ಕೆಲಸ ಮಾಡ್ಕೊಳ್ಳೋಂಥ ಒಬ್ಬ ಏಜೆಂಟ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಯತ್ನಾಳದ್ದು ಏನು ಬದನಿಕಾಯಿ ಗೊತ್ತಿದೆ ಇವರಿಗೆ. ಇವ ಏನು ಮಾಡಿದಾನೆ, ಏನಿದೆ ಅನ್ನೋದು ದೊಡ್ಡ ಚರಿತ್ರೆ ಇದೆ ಈ ಸೋಮಣ್ಣಂದು. ಬಿಟ್ಕೊಂಡು ಈಗ ಎಲ್ಲ ಯಡಿಯೂರಪ್ಪನವ್ರ ಬಾಲ ಬಿಡ್ದು ಇವತ್ತೇನು ರಾಜ್ಯದಲ್ಲಿ ಏನದು ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಮಹಾಶಯನಿಂದ ಏನು ಕಲಿಬೇಕಾಗಿಲ್ಲ ಯತ್ನಾಳು. ನಾನ್ ದಳ್ಳಾಳಿ ಜೀವನದಲ್ಲಿ ಆಗಿಲ್ಲ, ದಳ್ಳಾಳಿ ಕೆಲಸ ಮಾಡ್ತಾ ಇದ್ದ ನಾವು ಅಯ್ಯ. ಬೆಳಿಗ್ಗೆ ಹಾಲ್ ಕರ್ಕೊಂಡು ಜೀವನ ಮಾಡ್ತಾ ಇದ್ದು ವ್ಯಕ್ತಿ. ನಾನು ಬಂದು ಬೆಳೆದು ದುಡ್ದಿದ್ದೀನಿ. ನನ್ನ ಚರಿತ್ರೆನೇ ಗೊತ್ತಿಲ್ಲ. ಆತನ ಚರಿತ್ರೆ ಪೂರ್ತಿ ನನ್ನ ಪುಸ್ತಕ ಇದೆ. ಅವ್ರಿಗೆ ಹೇಳಿ ಯಡಿಯೂರಪ್ಪನವ್ರ ಬಗ್ಗೆ ಆಗ್ಲಿ, ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗ್ಲಿ ಹೇಳುವಂತ ನೈತಿಕತೆ ಇಲ್ಲ. ಏನಾಯ್ತಾನೆ ಎತ್ತಾಳಲ್ಲಿ ಹೋಗಿ ಅವ್ರ ತಾಕತ್ತಿದ್ರೆ ಬೆಂಗಳೂರಲ್ಲಿ ನಿಂತ್ಕೊಳಕ್ ಕೇಳಿಲ್ಲ. ನಾನ್ ಬಂದು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ.
ಕೇಳಿ ಅವ್ರಿಗೆ ಬರೀ ಟೋಪಿ ಹಾಕೋ ಕೆಲಸ ಸಾಕಾಗಿದೆ. ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ್ರಂತೆ ಅವರು, ಎಷ್ಟು ದುಡ್ಡು ತಗೊಂಡ್ರಂತೆ ಕೇಳಿ ಮೊದ್ಲು. ಕೆಲಸ ಇದೆಯಾ ಯತ್ನಾಳ್ರೆ? ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಮೋಷನ್ ಅಲ್ಲಿ ಎಷ್ಟು ದುಡ್ಡು ವಸೂಲು ಮಾಡ್ದಂತೆ ಕೇಳಿ. ಇನ್ನೊಬ್ಬರ ಬಗ್ಗೆ ಸೋಮಣ್ಣ ಏನ್ ತಗೊಂಡಿದ್ದೀನಿ ಅನ್ನೋದು ಬಹಿರಂಗಪಡಿಸಿ ತಾಕತ್ತಿದ್ರೆ ಯಾಕೆ ಸುಮ್ಮನೆ ಇದನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತದ್ದು ಯಾವ ರೀತಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದೆ ಸೋಮಣ್ಣ? ಅದು ನಡೀದಿಲ್ಲ ಸೋಮಣ್ಣ. ಅದು ಜೀವನದಲ್ಲಿ ಯಾರ ಜೊತೆ ಎಲ್ಲರೂ ಇದ್ರಂತ ಇತಿಹಾಸದಲ್ಲಿ ಇಂಡಿಯಾ ದೇಶದಲ್ಲಿ ಮೊದಲು ಸಂಸ್ಕಾರ ಕಲ್ತ್ಕೊಳಕ್ ಹೇಳಿ ಆತನಿಗೆ ಸಂಸ್ಕಾರನ. ಅವ್ರ ಭಾಷೆ ತಾಕತ್ತಿದ್ರೆ ಸೋಮಣ್ಣ ಏನೋ ಹೇಳ್ಕೊಂಡು ಪಾರ್ಟಿದಿಂದ ಹೊರಗೆ ಹಾಕುವಾಗ ತಾಕತ್ತಿದ್ರೆ ನೀವು ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ನನಗೇನ್ರಿ ಅಧಿಕಾರ ಇದೆ? ಮಾನ ಮರ್ಯಾದೆ ಇದು ಅಂತಲ್ಲ. ನೀವು ಸರಿಯಾಗಿ ಕೇಳಿ ನಿನ್ನಿಂದ ಏನು ಕಲಿಬೇಕಾಗಿಲ್ಲ. ನಾನು ಹೇಳ್ತೀನಿ ಯತ್ನಾಳ್ ಏನದಾನೋ ಅನ್ನೋದು ಈ ರಾಜ್ಯದ ಜನರಿಗೂ ಗೊತ್ತಿದೆ, ಸೋಮಣ್ಣ ಏನದಾನೋ ಅನ್ನೋದು ಗೊತ್ತಿದೆ. ಏನ್ ಹೇಳ್ತಾರೆ ಇವ್ರಿಗೆ? ನೈತಿಕತೆ ಇದೆಯಾ ಅವ್ರಿಗೆ? ನಾಚಿಕೆ ಆಗ್ಬೇಕು. ನೈತಿಕತೆಯಲ್ಲಿ ಇವನಿಗೆ ಸೋಮಣ್ಣನಿಗೆ ಬಗ್ಗೆ ಗೌರವ ಇದೆ, ಆದ್ರೆ ಯಡಿಯೂರಪ್ಪ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನ್ರಿ ನೈತಿಕತೆ ಇದೆ? ಅವ್ರ ಹೆಸರು ಹೇಳಕ್ ಏನ್ರಿ ಉಂಟೇನ್ರಿ? ಎಲ್ಲೋ ಹಾಲ್ ಕರಿತಾ ಇದ್ ಗಿರಾಕಿ ಕರ್ಕೊ ಬಂದು MLA ಮಾಡಿ MP ಮಾಡಿ ಕೇಂದ್ರದ ಮಂತ್ರಿ ಮಾಡಿದ್ರೆ ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಚಿಂತನೆ ಮಾಡಕ್ ಹೇಳಿ. ಅದೇನು ಬೇಕಾದ್ರೆ ಇರಲಿ, 1000 ಮಾತಾಡ್ತಾರೆ, 1000 ವಿಚಾರಗಳಿರ್ತವೆ. ಅವಾಗ ಹಿಂದೆ ಒಂದು 10-15 ವರ್ಷದ ಹಿಂದೆ. ಅದಾದಮೇಲೆ ಯತ್ನಾಳು ಖುದ್ದು BJPಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಒಬ್ಬ ರಾಜ್ಯಾಧ್ಯಕ್ಷ ಅಂತ ಯಾಕೆ ಆಯ್ಕೆ ಆಗ್ತಾನೆ? ಅಥವಾ ಒಬ್ಬ ರಾಜ್ಯಾಧ್ಯಕ್ಷನನ್ನು ಹೈಕಮಾಂಡ್ ಯಾಕೆ ಆಯ್ಕೆ ಮಾಡುತ್ತೆ, ನೇಮಕ ಮಾಡುತ್ತೆ? ಅವನೊಬ್ಬ ಯೋಗ್ಯತೆ ಇರೋನು ಅಂತ ಮಾಡುತ್ತೆ. ಕರ್ನಾಟಕದಲ್ಲಿ BJPಯನ್ನು ಯಡಿಯೂರಪ್ಪನವ್ರ ಕುಟುಂಬನ ಹೊರತುಪಡಿಸಿ ಯೋಚನೆ ಮಾಡೋಕ್ಕಲ್ಲ. ಕುಟುಂಬದ ಅಷ್ಟು ಕನ್ವಿನ್ಸ್ ಇಲ್ಲ. ಯಡಿಯೂರಪ್ಪನವ್ರು ಬಿಟ್ಟು ಕರ್ನಾಟಕದಲ್ಲಿ BJP ರಾಜಕೀಯ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಕಳೆದ ಚುನಾವಣೆಯಲ್ಲಿ ಸಾಬೀತು ಆಗಿದೆ. ಆದರೂ ಕೂಡ ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದ ಯತ್ನಾಳ ಅಂತ ಯತ್ನಾಳು ಕರ್ಣ ಕಠೋರವಾಗಿ ಕೂಗಾಡ್ತಿದ್ದಾನೆ. ಮತ್ತು ಟಿಪ್ಪು ಬೈಯೋದು, ಮುಸಲ್ಮಾನರು ಬೈಯೋದು, ಸದಾ ಸಾಬ್ರದ್ದೇ ತಿನ್ನುವಂದರೆ ಸಾಬ್ರದ್ದ ವಿಚಾರವನ್ನು ಮಾತಾಡೋದು ಅಂತ ಅಂದ್ಕೊಳ್ಳಿ. ಆ ಯತ್ನಾಳ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಆಸೆ. ಆಗಬೇಕು, ಯಾಕೆ ಆಗಬಾರ್ದು? ಸಿದ್ದರಾಮಯ್ಯ ಸರಿ ಇಲ್ಲ, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ, ಒಳ್ಳೆ ಕತೆ ಆಯ್ತು. ಯಾಕೆ ತಗೊಂಡು ಹೋಗ್ತೀರಿ? ಹಿಂದೂ ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬುದ್ಧರು, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಸಾಮರಸ್ಯದಿಂದ ಬದುಕೋಣ, ಸಹಬಾಳ್ವೆಯಿಂದ ಬದುಕೋಣ. ಇದು ಸಿದ್ದರಾಮಯ್ಯನ ರಾಜಕೀಯನ? ಈ ಥರ ಯಾರಾದ್ರೂ ರಾಜಕೀಯ ಮಾಡ್ತಾರ? ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು, ಇದನ್ನು ಯಾರಾದ್ರೂ ರಾಜಕೀಯ ಅಂತಾರ? ಹಿಂದೂ ಮುಸಲ್ಮಾನರು ಸಹೋದರರು ಹೀಗೆ ಹೇಳ್ತಾರೆ ಸಿದ್ದರಾಮಯ್ಯ, ಇದನ್ನು ಯಾರಾದ್ರೂ ರಾಜಕೀಯ ಅಂತಾರ? ರಾಜಕಾರಣ ಅಂದ್ರೆ ಏನು? ರಾಜಕಾರಣ ಅಂದರೆ ಟಿಪ್ಪು ನನ್ನ ವೇಶ್ಯ ಮಗ, ಮಗ ಅಂತ ಕರೆಯೋದು ರಾಜಕಾರಣ. ಅದನ್ನು ಯತ್ನಾಳ್ ಮಾಡ್ತಾ ಇದ್ದಾನೆ. ಸದಾ ಮುಸಲ್ಮಾನರನ್ನ ಮುಲ್ಲಗಳು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳುತ್ತಿರುವಂಥ ಯತ್ನಾಳ ಈ ದೇಶದ ಸಾಮರಸ್ಯದ ವಿರೋಧಿ, ಸಹಬಾಳ್ವೆಯ ವಿರೋಧಿ, ಈ ದೇಶದ ಸಂವಿಧಾನದ ಆಶಯದ ವಿರೋಧಿ. ಇವನಿಗಿಂತ ಅದ್ಭುತವಾದಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಸಿಗೋದಕ್ಕೆ ಸಾಧ್ಯನಾ? ಹೇಳಿ ನೋಡೋಣ. ಯಾರು ಮುಖ್ಯಮಂತ್ರಿ ಆಗಬೇಕು? ಯತ್ನಾಳೇ ಆಗಬೇಕು. ಯತ್ನಾಳ್ ಈ ದೇಶದ ಸಹಬಾಳ್ವೆಯ ವಿರೋಧಿ, ಸಾಮರಸ್ಯದ ವಿರೋಧಿ, ಸಂಸ್ಕಾರದ ವಿರೋಧಿ, ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುವ, ಹಿಂದೂ ಯುವಕರನ್ನ ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟುವ, ತನ್ನ ಮಕ್ಕಳನ್ನ ಸೇಫ್ ಆಗಿ ವಿದೇಶದಲ್ಲಿಟ್ಟು ಓದಿಸುತ್ತಿರುವ, ಕಂಡೋರ ಮಕ್ಕಳನ್ನ ಬಾವಿಗೆ ತಳ್ಳುವ, ಈ ದೇಶದ ಅಥವಾ ಈ ರಾಜ್ಯದ ಯುವ ಪೀಳಿಗೆಯ ಭವಿಷ್ಯವನ್ನ ದಿಕ್ಕಾಪಾಲು ಮಾಡುತ್ತಿರುವ, ಹಾಳುಗೆಡವುತ್ತಿರುವಂತಹ ಯತ್ನಾಳ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯ ಆಗಬಾರ್ದು. ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗೋದು ನೋಡಿ. ಮುಸಲ್ಮಾನರ ಓಲೈಕೆ ಅನ್ನೋದೇನು ಬಂತು ಇಲ್ಲಿ? ಸಿದ್ದರಾಮಯ್ಯ ಮಾಡ್ತಾರೆ. ಓಲೈಕೆ ಏನು ಬಂತು? ಯಾರು ತಪ್ಪು ಮಾಡಿದ್ರು ತಪ್ಪೇ, ಯಾರು ಸರಿ ಮಾಡಿದ್ರು ಸರಿನೇ. ಯಾರೇ ಆಗಲಿ ದುಷ್ಕೃತ್ಯವನ್ನು ಮಾಡಿದವ್ರನ್ನ ನಾವು ಬಿಡಲ್ಲ. ಈಗ ನಾಗಮಂಗಲದಲ್ಲಿ ಇದೇ ಗಣೇಶೋತ್ಸವದ ವಿಚಾರ ತಗೋಣ. ಭಾಳ ಹಳೆಯ ಕಾಲದ ಎಕ್ಸಾಂಪಲ್ಗಳನ್ನು ಕೊಟ್ಟು ನಿಮಗೆ ಬೋರ್ ಹೊಡಿಸಲ್ಲ ನಾನು. ಇದೇ ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಗಣೇಶನ ಗಲಾಟೆ. ದಾವಣಗೆರೆಯಲ್ಲಿ ಗಣೇಶನ ಗಲಾಟೆ ಆಯಿತು, ಕಲ್ಲು ತೂರಾಟ ಆಯಿತು. ಈಗ ಪೊಲೀಸರು FIR ಹಾಕಿದಾರಲ್ಲ, ಈ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ ಅಲ್ವಾ, ಪೊಲೀಸರು FIR ಹಾಕಿರೋದು ಕೇವಲ ಹಿಂದೂಗಳ ಮೇಲೆನಾ? ಗಲಾಟೆ ಯಾಕಾಗತ್ತೆ ಹೇಳಿ? ಚಪ್ಪಾಳೆ ಹೆಂಗೆ ಬರುತ್ತೆ ಹೇಳಿ? 2 ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು ಅಲ್ವಾ? ಪೊಲೀಸರ ಗಮನದಲ್ಲಿ ಈಗ ಇದೇ ನಾಗಮಂಗಲದಲ್ಲಿ FIR ಓದಿದ್ದೀನಿ, ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ದಾವಣಗೆರೆ FIR ಕೊಟ್ಟಿದ್ದೀನಿ, ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಾವಣಗೆರೆ FIRನಲ್ಲಿ ದುಷ್ಕೃತ್ಯದ ಹಿಂದೆ ಮುಸಲ್ಮಾನರು ಇದ್ದರು ಅಂತ ಹೇಳ್ಬಿಟ್ಟು ಒಬ್ಬ ಪೊಲೀಸ್ ಇಲಾಖೆಯ ಒಬ್ಬ ಪೊಲೀಸ್ ಅಧಿಕಾರಿ ಹೇಳಿದ್ದಾನೆ, ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾವು ಸ್ಟಿಕನ್ ಆಗಿದ್ದೀವಿ. ಎಸ್, ಪೊಲೀಸರೇ ಹೇಳಿರೋದು, ಅವರೇ ಪ್ರತ್ಯಕ್ಷದರ್ಶಿಗಳು, ಅದು ಒಪ್ಪೋಣ. ಅದೇ FIR ಆಧಾರದಲ್ಲೂ ವಿಡಿಯೋಗಳು ಮಾಡಿದ್ದೀನಿ, ತುಂಬ ಜನ ಅದನ್ನು ನೋಡಿದ್ದೀರಿ ಕೂಡ. ಆ FIRಗಳಲ್ಲಿ, ಆ ಕೇಸುಗಳಲ್ಲಿ ಹಿಂದೂಗಳು
ಯಾರು ಎಷ್ಟು ಜನ ಎಲ್ಲೆಲ್ಲಿ ಏನೇನು ಪಾತ್ರವನ್ನು ವಹಿಸಿದ್ದಾರೆ ಅವರನ್ನು ಸೇರಿಸಿ ಅನೇಕ ಮುಸಲ್ಮಾನರನ್ನು ಕೂಡ ಆ ಕೇಸಿನಲ್ಲಿ ಸಿಲುಕಿಸಲಾಗಿದೆ. ರಾತ್ರಿ ಮುಸಲ್ಮಾನರ ಮನೆಗೂ ನುಗ್ಗಿ ಅವ್ರಿಗೆ ಎತ್ತಾಕೊಂಡು ಬಂದು ರುಬ್ಬಿದರೆ ಸಂತೋಷ. ಅಮಾಯಕರು ಅಥವಾ ಅನಾಗರಿಕರು ಇವೆಲ್ಲದೂ ಕೋರ್ಟ್ ತೀರ್ಮಾನ ತಗೊಳ್ತದೆ, ಅದು ಆಮೇಲೆ ನೋಡೋಣ. ಸದ್ಯಕ್ಕೆ ಪೊಲೀಸರು, ಇದೇ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋ ಪೊಲೀಸರು ಎಲ್ಲರಿಗೂ ಏನೇನು ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಎಲ್ಲೆಲ್ಲಿ ಓದಿಬೇಕು ಅಲ್ಲಿ ಓದಿ ಕೆಲಸ ಮಾಡಿದಿರ್ತಾನೆ. ಇಲ್ಲಿ ಓಲೈಕೆ ಏನು ಬಂತು? ಇಲ್ಲಿ ಅಲ್ಪಸಂಖ್ಯಾತ ಓಲೈಕೆ ಅನ್ನೋ ಕಾನ್ಸೆಪ್ಟ್ ಇಲ್ವಲ್ಲ. ಇಲ್ಲಿ ವಿಡಿಯೋ ಮಾಡ್ಕೊಳಕತ್ತಾರ, ಹೇಳ್ತೀನಿ ನಾನು, ಚಂದಾಗಿ ಮಾಡ್ಕೋರಿ. ಟಿಪ್ಪು ಸುಲ್ತಾನ್ ಒಬ್ಬ ಹರಾಂಖೋರ್ ಸುಳೆ ಮಗ. ಎತ್ತಾಳಂತಹ ಮಾತುಗಳು ನಿಮಗೆ ಕಚಗುಳಿ ಕೊಡಬಹುದು, ಚಪ್ಪಾಳೆ ಹೊಡಿಬಹುದು. ಹೊಳೆ ಮಗ, ಬೋಳಿ ಮಗ, ಆ ಮಗ, ಈ ಮಗ ಅಂತ ಬಾಯಿಲಿ ಅಶ್ಲೀಲವನ್ನು ನುಡಿಯುವಂತಹ ಹೇಳಬಾಯಿಗಳಿಂದ ನೀವು ಏನು ಆದರ್ಶದ ಪಾಠವನ್ನು ಕಲಿಯೋದಕ್ಕೆ ಸಾಧ್ಯ? ಸದಾ ಹೆಣ್ಣನ್ನ ಸೂಳೆ ಎಂದು ಜರಿಯುವಂತಹ ಇಂಥವರು ನಿಮಗೆ ಹೇಗೆ ಮಾದರಿ ಆಗ್ತಾರೆ, ಹೇಗೆ ಆದರ್ಶ ಆಗ್ತಾರೆ? ಇದನ್ನ ಸಂಸ್ಕಾರ ಅನ್ನೋದಾದ್ರೆ ಓಕೆ, ಯತ್ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ. ಈ ರಾಜ್ಯ, ಒಂದು ರಾಜ್ಯದ ಪ್ರಗತಿ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ. ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಸಾಮರಸ್ಯದಿಂದ ಸಾಧ್ಯ. ಎಲ್ಲರೂ ಒಟ್ಟಿಗಿದ್ದರೇ ಅಭಿವೃದ್ಧಿ. ಸಂಘರ್ಷ ಇದ್ದರೆ ಅಭಿವೃದ್ಧಿ ಹಿನ್ನಡೆ ಆಗ್ತದೆ. ಸಂಘರ್ಷದ ಕಡೆ ಫೋಕಸ್ ಆಗುತ್ತೆ, ಅಭಿವೃದ್ಧಿ ಕಡೆ ಫೋಕಸ್ ಆಗಲ್ಲ. ಈ ಮೂಢ ಹಗರಣ ಇರ್ಬೋದು, ಸಿದ್ದರಾಮಯ್ಯ ರಾಜೀನಾಮೆ ಇರ್ಬೋದು, ಏನೇನೋ ಕರ್ಮಕಾಂಡದ ಮಾಡ್ತಾ ಇದ್ದೀರಲ್ಲ, ಇದರಿಂದ ಅಭಿವೃದ್ಧಿಯ ಕಡೆ ಬಹಳ ದೊಡ್ಡ ಹಿನ್ನಡೆ ಆಗ್ತದೆ. ಈ ಕಾಮನ್ ಸೆನ್ಸ್ ಎಲ್ಲರಿಗೂ ಇರಬೇಕಾಗುತ್ತೆ. ಹಾಗಾಗಿ ಸದಾ ಸಾಮರಸ್ಯವನ್ನು ಬಯಸುವ, ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂಥ ನಿಲುವಿರುವ ಸಿದ್ದರಾಮಯ್ಯನಂತವರು ಮುಖ್ಯಮಂತ್ರಿ ಆಗಬಾರ್ದ್ರಿ. ಎಲ್ಲರನ್ನು ಒಡೆದಾಳುವ, ಸದಾ ಮುಸಲ್ಮಾನರನ್ನಾಗಲಿ ಅಲ್ಪಸಂಖ್ಯಾತರನ್ನ ದ್ವೇಷಿಸುವ ಯತ್ನಾಳ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆತ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಹೆಣ್ಣು ಬಹಳ ಅದ್ಭುತವಾಗಿ ಬದುಕ್ತಾಳೆ. ಹೆಂಗು ಬಾಯಲ್ಲಿ ಸೂಳೆ ಇದ್ದೇ ಇರುತ್ತೆ ಎಂದು. ಹಾಗಾಗಿ ಹೆಣ್ಣಿಗೆ ಬಹಳ ದೊಡ್ಡ ಮರ್ಯಾದೆ ಸಿಗುತ್ತೆ. ಈ ದೇಶದ, ಈ ನಾಡಿನ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವ ಸಿಗ್ತದೆ. ಆಮೇಲೆ ಸದಾ ಹಿಂದೂ ಮುಸಲ್ಮಾನರು ಕುಸ್ತಿ ಮಾಡಿಕೊಂಡು, ಫೈಟ್ ಮಾಡಿಕೊಂಡು, ಯುದ್ಧ ಮಾಡ್ಕೊಂಡು ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಈಗ ಅವರು ಒಂದಿಷ್ಟು ಕೊಲೆ ಮಾಡ್ತಾರೆ, ಇವರೊಂದಿಷ್ಟು ಕೊಲೆ ಮಾಡಿ ಹೆಣಗಳು ಬೀಳ್ತಾ ಇರುತ್ತೆ, ರಕ್ತಪಾತ ಆಗ್ತಾ ಇರುತ್ತೆ, ರಕ್ತ ಹರಿತಾ ಇರುತ್ತೆ. ರಂಗಣ್ಣನಂಥ ಪತ್ರಕರ್ತರಿಗೆ ಆ ರಕ್ತ ಹರಿಯೋದು ಬಹಳ ಖುಷಿ ತರುವ ವಿಚಾರ. ಯಾಕಂದರೆ ತಿರುಪತಿ ಲಡ್ಡಿಗೆ ಸಂಬಂಧಪಟ್ಟ ಹಾಗೆ ರಕ್ತ ಹರಿಬೇಕು, ತಲೆ ಕತ್ತರಿಸ್ಬೇಕು, ಕೈ ಕತ್ತರಿಸ್ಬೇಕು ಅಂತ ಹೇಳ್ಬಿಟ್ಟು ಡೈಲಾಗ್ ಹೊಡೆದಂಥ ಪುಣ್ಯಾತ್ಮ ಪತ್ರಕರ್ತ. ಇಂಥ ಪತ್ರಕರ್ತರು ಸುಭಿಕ್ಷವಾಗಿ ಬದುಕಬೇಕು ಅಂದರೆ, ರಕ್ತಪಾತ ಆಗಬೇಕು ಅಂದರೆ, ರಕ್ತ ಹರಿಬೇಕು ಅಂದರೆ, ಸದಾ ಸಂಘರ್ಷ ಇರಬೇಕು ಅಂದರೆ, ಸದಾ ಹಿಂದೂ ಮುಸ್ಲಿಂ ಕುಸ್ತಿಗಳು ನಡೀತಾ ಇರಬೇಕು ಅಂದರೆ 100ಕ್ಕೆ 100 ಯತ್ನಾಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯನಂತವರು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗದಂತೆ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗದಂತೆ, ಈ ಥರದ್ದೆಲ್ಲ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯನವರೇ, ನೀವು ರಾಜೀನಾಮೆ ಕೊಡಿ. ನೀವು ರಾಜೀನಾಮೆ ಕೊಟ್ಟು, ನಿಮ್ಮ ಸಂಪುಟ ಸದಸ್ಯರೆಲ್ಲ ರಾಜೀನಾಮೆ ಕೊಟ್ಟು, ಕಾಂಗ್ರೆಸ್ ಸರ್ಕಾರವೇ ನಮಗೆ ಬೇಡಪ್ಪ ಇದು ಅಂತೇಳಿ ಚುನಾವಣೆಗೆ ಹೋಗ್ಬೇಡಿ. ನೆಕ್ಸ್ಟು BJP ಇದಾಗ್ಬಿಡ್ಲಿ, ಅವರೇ ಅಧಿಕಾರಕ್ಕೆ ಬರಲಿ. ಯತ್ನಾಳ್ ಮುಖ್ಯಮಂತ್ರಿ ಆದರೆ ಮಾತ್ರ, ಯತ್ನಾಳ್ ಮುಖ್ಯಮಂತ್ರಿ ಆಗೋದಾದರೆ ಮಾತ್ರ ಇವೆಲ್ಲ ಆಗಬೇಕು. ಇದು ಮಿಕ್ಕಂತೆ ನನಗೆ ಕರ್ನಾಟಕ BJPಲಿ ಪ್ರತಾಪ್ ಸಿಂಹ, CT ರವಿ ನಾನು ಜಾಸ್ತಿ ಕನ್ಸಿಡರ್ ಮಾಡಲ್ಲ. ಮತ್ತು ಆರ್ ಅಶೋಕ್ ಆಗಲಿ, ಇವರೆಲ್ಲ ಭಾಳ ದೊಡ್ಡ ಅಪಾಯಕಾರಿಗಳೇನಲ್ಲ. ಬೊಮ್ಮಾಯಿ ಇಂಥವ್ರೆಲ್ಲ, ಬೊಮ್ಮಾಯಿ ಪಾಪ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡು ಏನೆಲ್ಲ ಆಗೋಯ್ತದು. ಹಾಗೆಲ್ಲ ಅವರಿಗೆ ಸುಮ್ಮನೆ ಪ್ರಯತ್ನ ಪಡ್ತಾರೆ, ಆಗೋದಕ್ಕೆ ಆಗಲ್ಲ. ಆದರೆ ಬ್ಲಡ್ಡಲ್ಲಿ ಇರಬೇಕಾಗುತ್ತೆ ವಿಷ, ಅದಿದ್ದರೆ ಮಾತ್ರ ಅದು ವರ್ಕೌಟ್ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಯತ್ನಾಳ್ ಆಯ್ಕೆ ಆಗಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಇದು ನಮ್ಮೆಲ್ಲರ ಹಕ್ಕೊತ್ತಾಯ. ನಮಸ್ಕಾರ.